Now we shall discuss some important results. ಯಾವ ರಿಸಲ್ಟ್ಸ್ ಅಂತಂದರೆ ರೂಟ್ ಎ ಇಂಟು ರೂಟ್ ಬಿ ವಿಲ್ ಬಿ ಈಕ್ವಲ್ ಟು ರೂಟ್ ಎ ಇಂಟು ಬಿ. ಸೊ ರೂಟ್ ಒಳಗಡೆ ಎ ಮತ್ತು ಬಿ ಇದೆ, ಸೊ ಅವುಗಳನ್ನು ಮಲ್ಟಿಪ್ಲೈ ಮಾಡಬಹುದಾ ಈ ರೀತಿ ಅಂತ. ಸೊ ರೂಟ್ ಎ ಇಂಟು ರೂಟ್ ಬಿ ವಿಲ್ ಬಿ ಈಕ್ವಲ್ ಟು ರೂಟ್ ಎ ಬಿ. ಸೊ ಎರಡನ್ನೂ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಬೋದು. ಇಟ್ ವಿಲ್ ಬಿ ವ್ಯಾಲಿಡ್ ಇನ್ 3 ಸಿಚುವೇಶನ್ಸ್. ಸೊ ಈ ರೀತಿ ಯಾವಾಗ ಬರಿಬಹುದು ಅಂತಂದರೆ ವೆನ್ ಎ ಈಸ್ ಪಾಸಿಟಿವ್ ಆ್ಯಂಡ್ ಬಿ ಈಸ್ ಪಾಸಿಟಿವ್. ಇದು ಫಸ್ಟ್ ಸಿಚುವೇಶನ್. ಇನ್ನು ಸೆಕೆಂಡ್ ಸಿಚುವೇಶನ್ ಯಾವುದು ಅಂತಂದರೆ ಇಫ್ ಎ ಈಸ್ ಪಾಸಿಟಿವ್ ಆ್ಯಂಡ್ ಬಿ ಈಸ್ ನೆಗೆಟಿವ್. ಇದು ಸೆಕೆಂಡ್ ಸಿಚುವೇಶನ್. ಇನ್ನು ಥರ್ಡ್ ಸಿಚುವೇಶನ್ ಏನಂತಂದರೆ ಇಫ್ ಎ ಈಸ್ ನೆಗೆಟಿವ್ ಆ್ಯಂಡ್ ಬಿ ಈಸ್ ಪಾಸಿಟಿವ್. ಸೊ ಈ 3 ಸಿಚುವೇಶನ್ಸಲ್ಲಿ ಈ ಒಂದು ಎಕ್ಸ್ಪ್ರೆಷನ್ನು ವ್ಯಾಲಿಡ್ ಆಗಿರ್ತದೆ, ಇಲ್ಲ ಅಂತಂದರೆ ಇದು ಇನ್ವ್ಯಾಲಿಡ್ ಆಗ್ತದೆ. ಸೊ ಇಲ್ಲಿ ಏನು ಹೇಳ್ತಾ ಇರೋದು ಅಂತಂದರೆ ಎ ಮತ್ತು ಬಿ ಎರಡೂ ಪಾಸಿಟಿವ್ ಆಗಿದ್ದರೆ ಆಗ ನಾವು ಡೈರೆಕ್ಟಾಗಿ ಅವುಗಳನ್ನು ಮಲ್ಟಿಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ರೂಟ್ 2 ಇಂಟು ರೂಟ್ 3 ಈ ರೀತಿ ಇದ್ದರೆ ವಿ ಕ್ಯಾನ್ ಮಲ್ಟಿಪ್ಲೈ ದೆಮ್ ಆಸ್ ರೂಟ್ 2 ಇಂಟು 3 ಆರ್ ವಿ ಕ್ಯಾನ್ ರೈಟ್ ಇಟ್ ಆಸ್ ರೂಟ್ 6. ಇಲ್ಲಿ ಎ ಕೂಡ ಪಾಸಿಟಿವ್, ಬಿ ಕೂಡ ಪಾಸಿಟಿವ್. ಸೆಕೆಂಡ್ ಸಿಚುವೇಶನ್ ಹೇಳ್ತಾನೆ ಇಫ್ ಎ ಈಸ್ ಪಾಸಿಟಿವ್ ಆ್ಯಂಡ್ ಬಿ ಈಸ್ ನೆಗೆಟಿವ್ ದೆನ್ ಆಲ್ಸೋ ವಿ ಕ್ಯಾನ್ ಮಲ್ಟಿಪ್ಲೈ ಲೈಕ್ ದಿಸ್. ಮೀನ್ಸ್ ರೂಟ್ 2 ಇಂಟು ರೂಟ್ -3 ಈ ರೀತಿ ಇತ್ತು ಅಂತಂದರೆ ನಾವೇನು ಮಾಡ್ಬೋದು, ಅವುಗಳನ್ನ ಮಲ್ಟಿಪ್ಲೈ ಮಾಡ್ಬೋದು. ರೂಟ್ ಆಫ್ 2 ಇಂಟು -3 ದಟ್ ಈಸ್ ನಥಿಂಗ್ ಬಟ್ ರೂಟ್ -6. ಇಲ್ಲ ಎ ನೆಗೆಟಿವ್ ಇದೆ ಅಂತಂದರೆ ಬಿ ಪಾಸಿಟಿವ್ ಇದೆ ಅಂತಂದರೆ ಆಗಲೂ ಕೂಡ ನಾವು ಮಲ್ಟಿಪ್ಲೈ ಮಾಡ್ಬೋದು. ಮೀನ್ಸ್ ರೂಟ್ -2 ಇಂಟು ರೂಟ್ 3 ವಿಚ್ ಈಸ್ ಈಕ್ವಲ್ ಟು ರೂಟ್ ಆಫ್ -2 ಇಂಟು 3 ದಟ್ ಈಸ್ ನಥಿಂಗ್ ಬಟ್ ರೂಟ್ -6. ಸೊ ಈ 3 ಸಿಚುವೇಶನ್ಸಲ್ಲಿ ಈ ಒಂದು ಎಕ್ಸ್ಪ್ರೆಷನ್ನು ವ್ಯಾಲಿಡ್ ಆಗಿತ್ತು. ಇಲ್ಲ ಅಂತಂದರೆ ಇಟ್ ವಿಲ್ ನಾಟ್ ಬಿ ವ್ಯಾಲಿಡ್. ಇನ್ನೊಂದು ಸಿಚುವೇಶನ್ ಯಾವ್ದು ಬರಬಹುದು ಅಂತಂದರೆ ವಾಟ್ ಇಫ್ ಎ ಈಸ್ ನೆಗೆಟಿವ್ ಆ್ಯಂಡ್ ಬಿ ಈಸ್ ಆಲ್ಸೋ ನೆಗೆಟಿವ್. ಒಂದು ವೇಳೆ ಎ ಮತ್ತು ಬಿ ಎರಡೂ ನೆಗೆಟಿವ್ ಆಗಿದ್ದರೆ ಆಗ ಈ ಒಂದು ಎಕ್ಸ್ಪ್ರೆಷನ್ ವ್ಯಾಲಿಡ್ ಆಗಿರುತ್ತೆ ಅಂತಂದರೆ ನೋ, ಇಟ್ ವಿಲ್ ನಾಟ್ ಬಿ ವ್ಯಾಲಿಡ್. ಸೊ ವಿ ಕ್ಯಾನ್ ನಾಟ್ ರೈಟ್ ರೂಟ್ ಎ ಇಂಟು ರೂಟ್ ಬಿ. ಸೊ ದಿಸ್ ವಿಲ್ ನಾಟ್ ಬಿ ಈಕ್ವಲ್ ಟು ರೂಟ್ ಎ ಇಂಟು ಬಿ ವೆನೆವರ್ ಬೋತ್ ಆರ್ ನೆಗೆಟಿವ್. ಬೋತ್ ಎ ಆ್ಯಂಡ್ ಬಿ ಆರ್ ನೆಗೆಟಿವ್. ಹಾಗಾದರೆ ಈ ರೀತಿ ಇದ್ದಾಗ ರಿಸಲ್ಟ್ಸ್ ಏನು ಬರುತ್ತೆ ಅಂತ ನೋಡೋಣ ಒಂದ್ಸರಿ. ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ತಗೊಂಡು ಆಮೇಲೆ ಜನರಲೈಸ್ ಮಾಡೋಣ. ರೂಟ್ -3 ಇಂಟು ರೂಟ್ -7 ಇದೆ ಅಂತ ಅನ್ಕೊಳ್ಳಿ. ಸೊ ಇದನ್ನು ನಾವೇನಾದರೂ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಬಿಟ್ರೆ ಆ್ಯಕ್ಚುಲಿ ಆನ್ಸರ್ ಏನು ಬರುತ್ತೆ ಅಂತಂದರೆ ರೂಟ್ -3 ಇಂಟು -7 ವಿಚ್ ಈಸ್ ಈಕ್ವಲ್ ಟು ರೂಟ್ - ಇಂಟು ಪ್ಲಸ್ 3 7s are 21. ಬಟ್ ಇದು ಕರೆಕ್ಟಾ ಅಂತ ಒಂದ್ಸರಿ ವೆರಿಫೈ ಮಾಡೋಣ. ರೂಟ್ -3ನ ನಾವೇನಂತ ಬರಿಬೋದು ಅಂತಂದರೆ ಸ್ಕ್ವೇರ್ ರೂಟ್ ಆಫ್ -1 ಇಂಟು 3 ಅಂತ ಬರಿಬೋದು. ಆ್ಯಂಡ್ ಇಂಟು ರೂಟ್ -7ನ ಏನಂತ ಬರಿಬೋದು ಅಂದರೆ -1 ಇಂಟು 7 ಅಂತ ಬರಿಬೋದು. ಈಗ ರೂಟ್ -1 ಇಂಟು 3 ಇಲ್ಲಿ ನೋಡಿ, ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಆಗಿದ್ದರೆ ಅದನ್ನು ಸಪ್ರೇಟ್ ಕೂಡ ಮಾಡ್ಬೋದು. ಸೊ ಸಪ್ರೇಟ್ ಮಾಡೋಣ. ರೂಟ್ -1 ಇಂಟು ರೂಟ್ 3 ಇಂಟು ರೂಟ್ -1 ಇಂಟು ರೂಟ್ 7. ಸೊ ಈ ರೀತಿ ಸಪ್ರೇಟ್ ಮಾಡಿದಾಗ ರೂಟ್ -1 ಅಂತ ಇಲ್ಲೊಂದು ಬಂದಿದೆ, ಇಲ್ಲೊಂದು ಬಂದಿದೆ. ಸೊ ರೂಟ್ -1 ಅಂತಂದರೆ ವಿ ನೋ ದಟ್ ಇಟ್ ಈಸ್ ಐ. ಸೊ ಇಲ್ಲೂ ಇದೆ, ಇಟ್ ಈಸ್ ಐ. ಸೊ ಐ ಇಂಟು ರೂಟ್ 3, ಇಲ್ಲಿ ಐ ಇಂಟು ರೂಟ್ 7. ವಾಟ್ ಈಸ್ ಐ ಇಂಟು ಐ? ಇಟ್ ಈಸ್ ಐ ಸ್ಕ್ವೇರ್ ಇಂಟು ರೂಟ್ 3 ಇಂಟು ರೂಟ್ 7 ಈಸ್ ರೂಟ್ 21. ವಾಟ್ ಈಸ್ ಐ ಸ್ಕ್ವೇರ್? ಐ ಸ್ಕ್ವೇರ್ ಮೀನ್ಸ್ -1, therefore minus root 21. ಆಕ್ಚುಯಲ್ ಆನ್ಸರ್ ಏನು ಬಂತು ಅಂತಂದ್ರೆ -ರೂಟ್ 21 ಅಂತ ಬಂತು. ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿದಾಗ ಏನು ಬಂತು ಆನ್ಸರು ರೂಟ್ 21 ಅಂತ ಬಂತು. ಸೊ ಅದಕ್ಕೆ ನಾನು ಹೇಳೋದು ಏನಂತಂದ್ರೆ ರೂಟ್ ಎ ಇಂಟು ರೂಟ್ ಬಿ ವಿಲ್ ನಾಟ್ ಬಿ ಈಕ್ವಲ್ ಟು ರೂಟ್ ಎ ಇಂಟು ಬಿ ಇಫ್ ಬೋತ್ ಎ ಅಂಡ್ ಬಿ ಆರ್ ನೆಗೆಟಿವ್. ಸೊ ಇದು ಬಿಟ್ಟರೆ ಇನ್ನು 3 ಸಿಚುವೇಶನ್ಸ್ ಅಲ್ಲಿ ಈ ಎಕ್ಸ್ಪ್ರೆಷನ್ ವ್ಯಾಲಿಡ್ ಆಗಿರ್ತದೆ. ಹಾಗಾದ್ರೆ ರೂಟ್ ಎ ಇಂಟು ರೂಟ್ ಬಿ ಈಕ್ವಲ್ ಟು ರೂಟ್ ಎ ಬಿ ಆಗಬೇಕಾಗಿತ್ತು ಅಂದ್ರೆ ಏನು ನೆಗೆಟಿವ್ ಇತ್ತು, ಬಿನೂ ನೆಗೆಟಿವ್ ಆಗಿತ್ತು. ಅವಾಗ ಇದು ಇಕ್ವೇಶನ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು ಅಂತಂದ್ರೆ ಸೊ ಯಾವ ರೀತಿ ಬರೀಬೇಕು ಅಂತಂದ್ರೆ ರೂಟ್ ಎ ಇಂಟು ರೂಟ್ ಬಿ ವಿಲ್ ಬಿ ಈಕ್ವಲ್ ಟು ಮೈನಸ್ ಆಫ್ ರೂಟ್ ಎ ಇಂಟು ಬಿ. ಸೊ ಒಂದು ಎಕ್ಸ್ಟ್ರಾ ನೆಗೆಟಿವ್ ಒಂದು
ಸೈನ್ ಬರುತ್ತೆ. ಸೊ ಈಗ ಇದೇನಾಯಿತು ಅಂತಂದರೆ ವ್ಯಾಲಿಡ್ ಆಯಿತು. ಇದು ಯಾವಾಗ ಅಂತಂದರೆ ವೆನ್ ಬೋತ್ ಎ ಆ್ಯಂಡ್ ಬಿ ಆರ್ ನೆಗೆಟಿವ್. ಸೊ ಎ ಇಸ್ ಲೆಸ್ ದೆನ್ 0, ಬಿ ಇಸ್ ಲೆಸ್ ದೆನ್ 0. ಒಂದು ವೇಳೆ ವಾಟ್ ಹ್ಯಾಪನ್ಸ್ ಇಫ್ ಐದರ್ ಆಫ್ ಎ ಆ್ಯಂಡ್ ಬಿ ಆರ್ 0, ಯಾವುದಾದ್ರೂ ಒಂದು 0 ಆಯಿತು ಅಂತಂದರೆ ಏನಾಗುತ್ತೆ? ಸೊ ಆವಾಗ ಏನಾಗುತ್ತೆ ಅಂತಂದರೆ ರೂಟ್ ಎ ಇಂಟು ರೂಟ್ ಬಿ ವಿಲ್ ಬಿ ಈಕ್ವಲ್ ಟು 0, ಐದರ್ ಎ ಇಸ್ 0 ಆರ್ ಬಿ ಇಸ್ 0. ಎರಡರಲ್ಲಿ ಯಾವುದಾದ್ರು ಒಂದು 0 ಇದ್ರೂ ಕೂಡ ಅವುಗಳ ರೂಟ್ನ ವ್ಯಾಲ್ಯೂಸ್ಗಳು ಏನಾಗುತ್ತೆ ಅಂತಂದರೆ 0 ಆಗುತ್ತೆ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸ್. ಸೊ ಯು ಶುಡ್ ಕೀಪ್ ದೀಸ್ ರಿಸಲ್ಟ್ಸ್ ಇನ್ ಯುವರ್ ಮೈಂಡ್. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಐಡೆಂಟಿಟೀಸ್. ಆಲ್ಜಿಬ್ರಾನಲ್ಲಿ ಯಾವ ರೀತಿ ಐಡೆಂಟಿಟೀಸ್ ಇದೆಯಲ್ಲ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ, ಅದೇ ರೀತಿ ಕಾಂಪ್ಲೆಕ್ಸ್ ನಂಬರ್ಸಲ್ಲೂ ಕೂಡ ಐಡೆಂಟಿಟೀಸ್ ಇದೆ. ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ನ ಯೂಶುವಲ್ ಆಗಿ Z ಇಂದ ರೆಪ್ರೆಸೆಂಟ್ ಮಾಡೋದ್ರಿಂದ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬದಲಿಗೆ Z1 ಪ್ಲಸ್ Z2 ಹೋಲ್ ಸ್ಕ್ವೇರ್ ಅಂತ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಫಸ್ಟ್ ಐಡೆಂಟಿಟಿ ನಾವೇನು ಮಾಡ್ತಿದ್ದೀವಿ, ಡಿಸ್ಕಸ್ ಮಾಡ್ತಿದ್ದೀವಿ ಇಲ್ಲಿ. Z1 ಪ್ಲಸ್ Z2 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು Z1 ಸ್ಕ್ವೇರ್ ಪ್ಲಸ್ Z2 ಸ್ಕ್ವೇರ್ ಪ್ಲಸ್ 2Z1 Z2. ನೋಡಿ, ಇದು ಸಿಮಿಲರ್ ಟು ಆಲ್ಜಿಬ್ರಿಕ್ ಐಡೆಂಟಿಟಿನೇ ಇರೋದು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ. ಸೊ ಇಟ್ ಈಸ್ ಟ್ರೂ ಫಾರ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ Z1 ಆ್ಯಂಡ್ Z2. ಸೊ ಇದೊಂದು ಐಡೆಂಟಿಟಿನ ನಾವೇನು ಮಾಡೋಣ ಅಂತಂದರೆ ಫಸ್ಟ್ ಪ್ರೂವ್ ಮಾಡೋಣ, ಮತ್ತು ಬೇರೆ ಎಲ್ಲ ಐಡೆಂಟಿಟೀಸು ಆಲ್ಜಿಬ್ರಾನಲ್ಲಿ ಯಾವ ರೀತಿ ಪ್ರೂವ್ ಮಾಡ್ತಿದ್ರಲ್ಲ ಅದೇ ರೀತಿನೇ ಪ್ರೂವ್ ಮಾಡಿ ಅವುಗಳ ರಿಸಲ್ಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಕನ್ಸಿಡರ್ Z1 ಪ್ಲಸ್ Z2 ಹೋಲ್ ಸ್ಕ್ವೇರ್. ನೋಡಿ, ಇದು 2ನ ಮತ್ತು Z ನ ಡಿಫ್ರೆನ್ಶಿಯೇಟ್ ಮಾಡೋ ಸಲುವಾಗಿ ಈ ಗೆರೆ ಹಾಕ್ತೀನಿ ನಾನು, ಅಥವಾ ಡೈರೆಕ್ಟಾಗಿ ಅದೇ ರೀತಿ ಬರಿಬೋದು. ಇದನ್ನೇನಂತ ಬರಿತೀನಿ, Z1 ಪ್ಲಸ್ Z2 ಇಂಟು Z1 ಪ್ಲಸ್ Z2. ಯಾಕಂದರೆ ಸ್ಕ್ವೇರ್ ಇರೋದ್ರಿಂದ ಸೊ 2 ಟೈಮ್ ಇರ್ತದೆ. ಸೊ ಇಟ್ ಈಸ್ ನಥಿಂಗ್ ಬಟ್ Z1 ಇಂಟು Z1 ಪ್ಲಸ್ Z2 ಪ್ಲಸ್ Z2 ಇಂಟು Z1 ಪ್ಲಸ್ Z2. ಸೊ ಯಾವ ಲಾ ಅಪ್ಲೈ ಮಾಡ್ತಿದ್ದೀವಿ ಈಗ ಅಂತಂದರೆ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡ್ತಿದ್ದೀವಿ. ಸೊ ಫಸ್ಟ್ ಏನು ಮಾಡಿದ್ವಿ, Z1 Z1 ಪ್ಲಸ್ Z2ಗೆ ಮತ್ತು Z2ನ ಕೂಡ Z1 ಪ್ಲಸ್ Z2ಗೆ ಮಲ್ಟಿಪ್ಲೈ ಮಾಡಬೇಕು. ಈಗ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡಿ ಮಲ್ಟಿಪ್ಲೈ ಮಾಡಿದರೆ Z1 ಇಂಟು Z1, Z1 ಇಂಟು Z1 ಪ್ಲಸ್ Z1 ಇಂಟು Z2, Z1 ಇಂಟು Z2 ಪ್ಲಸ್ Z2 ಇಂಟು Z1 ಪ್ಲಸ್ Z2 ಇಂಟು Z2. ಸೊ ವಿಚ್ ಈಸ್ ಈಕ್ವಲ್ ಟು Z1 ಇಂಟು Z1 ಈಸ್ Z1 ಸ್ಕ್ವೇರ್ ಪ್ಲಸ್ Z1 ಇಂಟು Z2 ಹಾಗೆ ಇರಲಿ. Z2 ಇಂಟು Z1ನ ನಾನು Z1 ಇಂಟು Z2 ಅಂತ ಬರಿಬೋದು, ಯಾಕಂತಂದರೆ ಪ್ರಾಡಕ್ಟ್ ಆಫ್ ಎನಿ ಟು ಕಾಂಪ್ಲೆಕ್ಸ್ ನಂಬರ್ಸ್ ಈಸ್ ಕಮ್ಯೂಟೇಟಿವ್. ಹಾಗಾಗಿ Z2 Z1 Z1 Z2 ಎರಡೂ ಒಂದೇ. ಫೈನಲಿ Z2 ಇಂಟು Z2 ವಿಲ್ ಬಿ ಈಕ್ವಲ್ ಟು Z2 ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು Z1 ಸ್ಕ್ವೇರ್. ನೋಡಿ, ಪ್ಲಸ್ Z1 Z2 ಪ್ಲಸ್ Z1 Z2 ಇದೆ, ದೇರ್ಫೋರ್ ಆ್ಯಡ್ ಆದಾಗ 2 ಟೈಮ್ಸ್ Z1 ಇಂಟು Z2 ಆಗುತ್ತೆ ಪ್ಲಸ್ Z2 ಸ್ಕ್ವೇರ್. ದೇರ್ಫೋರ್ ದಿಸ್ ಈಸ್ ದ ಫಸ್ಟ್ ಐಡೆಂಟಿಟಿ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಸೊ Z1 ಪ್ಲಸ್ Z2 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು Z1 ಸ್ಕ್ವೇರ್ ಪ್ಲಸ್ 2Z1 Z2 ಪ್ಲಸ್ Z2 ಸ್ಕ್ವೇರ್. ಸೊ ಇದೇ ರೀತಿ ನಾವೇನು ಮಾಡ್ಬೋದು, ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಏನು ಐಡೆಂಟಿಟೀಸ್ ಇದೆಯಲ್ಲ ಇವುಗಳನ್ನ ನಾವು ಡಿರೈವ್ ಮಾಡ್ಬೋದು. ಸೊ Z1 ಮೈನಸ್ Z2 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು Z1 ಸ್ಕ್ವೇರ್ ಮೈನಸ್ 2Z1 Z2 ಪ್ಲಸ್ Z2 ಸ್ಕ್ವೇರ್. Z1 ಪ್ಲಸ್ Z3 ಹೋಲ್ ಕ್ಯೂಬ್ ಈಕ್ವಲ್ಸ್ ಟು Z1 ಕ್ಯೂಬ್ ಪ್ಲಸ್ 3Z1 ಸ್ಕ್ವೇರ್ Z2 ಪ್ಲಸ್ 3Z1 Z2 ಸ್ಕ್ವೇರ್ ಪ್ಲಸ್ Z2 ಕ್ಯೂಬ್. Z1 ಮೈನಸ್ Z2 ಹೋಲ್ ಕ್ಯೂಬ್ ಈಕ್ವಲ್ ಟು Z1 ಕ್ಯೂಬ್ ಮೈನಸ್ 3Z1 ಸ್ಕ್ವೇರ್ Z2 plus 3Z1 Z2 square minus Z2 cube. And final identity Z1 square minus Z2 square equals to Z1 plus Z2 into Z1 minus Z2. So ನೋಡಿ, ಲಾಸ್ಟ್ ಐಡೆಂಟಿಟಿ ಯಾವ ರೀತಿ ಇದೆ ಅಂತಂದರೆ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಫಾರ್ಮಲ್ ಇದೆ. ಸೊ ಈ ಎಲ್ಲ ಐಡೆಂಟಿಟಿಗಳನ್ನು ಆಲ್ಜಿಬ್ರಲ್ಲಿ ಯಾವ ರೀತಿ ಡಿರೈವ್ ಮಾಡ್ತಿದ್ವಲ್ಲ ಅದೇ ರೀತಿಯೇ ಇಲ್ಲೂ ಕೂಡ ಡಿರೈವ್ ಮಾಡಬಹುದು. ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಇನ್ ದ ಫಾರ್ಮ್ ಆಫ್ A ಪ್ಲಸ್ BI ಅಥವಾ A ಪ್ಲಸ್ IB, ಯಾವ ರೀತಿ ಏನಾದರೂ ಹೇಳ್ಬೋದು ನೀವು. A ಪ್ಲಸ್ IB ಫಾರ್ಮಲ್ಲಿ ಏನು ಮಾಡಬೇಕು, ಈ ಪ್ರಾಬ್ಲಮ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಫಸ್ಟ್ ಒನ್ ಈಸ್ ಮೈನಸ್ 5i ಇಂಟು 1/8i ಅಂತ ಇದೆ. ಇಟ್ ಈಸ್ ಈಕ್ವಲ್ ಟು ಮೈನಸ್ 5 ಇಂಟು 1/8. I ಇಂಟು I ಈಸ್ I ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್ 5 1 5
divided by 8 minus 5 by 8. I square means minus 1. So minus into minus plus 5 ones are 5 divided by 8. So ಇದನ್ನ a plus bi ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು a plus 0 into I, ಯಾಕಂದ್ರೆ I ಟರ್ಮ್ ಇಲ್ಲಲ್ಲ. ಸೊ I ಟರ್ಮ್ ನಾನು ಬರೀಬೇಕು ಅಂತಂದ್ರೆ 0 ಹಾಕಿ ಬರೀಬೇಕಾಗ್ತದೆ. Therefore in place of a we have 5 by 8, in place of b we have 0. So this is in the form of a plus bi. Next one, second question is minus I into 2i into minus 1 by 8i whole cube. So minus hange irli illi, I into I is I square into 2 into minus ನೋಡಿ ಕ್ಯೂಬ್ನ ಮೈನಸ್ಗೆ 1 by 8ಗೆ ಮತ್ತು ಐಗೆ ಅಪ್ಲೈ ಮಾಡಿದ್ರೆ ಮೈನಸ್ಗೆ ಅಪ್ಲೈ ಮಾಡಿದ್ರೆ ಮೈನಸ್ ಆಗಿರ್ತದೆ, ಯಾಕಂದರೆ 3 ಅನ್ನೋದು ಆಡ್ ನಂಬರ್ ಆಗಿರೋದ್ರಿಂದ. 1ಗೆ ಅಪ್ಲೈ ಮಾಡಿದ್ರೆ 1ನೇ, 8ಗೆ ಅಪ್ಲೈ ಮಾಡಿದ್ರೆ 8 8 64, 64 8 ಕ್ಯೂಬ್ ಬೇಕಲ್ಲ ನಮಗೆ, 8 32, 8 6 48 plus 3 51, therefore 512. ಇನ್ನು ಐಗೆ ಅಪ್ಲೈ ಮಾಡಿದರೆ ಐ ಕ್ಯೂಬ್ ಆಗುತ್ತೆ. ಈಗ ನೋಡಿ ಮೈನಸ್ ಐ ಸ್ಕ್ವೇರ್ ಮೀನ್ಸ್ minus 1 into 2 into minus 1 by 512 into ಐ ಕ್ಯೂಬನ್ನು ಐ ಸ್ಕ್ವೇರ್ ಇಂಟು ಐ ಅಂತ ಬರೀಬಹುದು. ಈಗ ಇಲ್ಲೊಂದು ಮೈನಸ್ ಇದೆ, -1. ಈಗ ಇದನ್ನು 2ನ ಡಿವೈಡ್ ಮಾಡೋಣ. 2 1s 2 2s 4, 1 ಉಳಿತು, 2 5s 10, 2 6s 12, minus 1 by 256. ಇಲ್ಲಿ ಐ ಸ್ಕ್ವೇರ್ ಅಂತಂದರೆ -1 ಇಂಟು ಐ. ಈಗ ಎಲ್ಲ ಮೈನಸ್ಗಳನ್ನು ಮಲ್ಟಿಪ್ಲೈ ಮಾಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ದೇರ್ಫೋರ್ ವಿ ವಿಲ್ ಗೆಟ್ 1 by 256 ಇಂಟು ಐ. ಸೊ ಬರೀ ಇಮ್ಯಾಜಿನರಿ ಪಾರ್ಟ್ ಇದೆ, ರಿಯಲ್ ಪಾರ್ಟ್ ಇಲ್ಲ. ರಿಯಲ್ ಪಾರ್ಟ್ ಇಲ್ಲ ಅಂತಂದರೆ ರಿಯಲ್ ಪಾರ್ಟ್ ಏನಾಗಿರುತ್ತೆ, 0 ಆಗಿರುತ್ತೆ. ದೇರ್ಫೋರ್ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ 0 plus 1 by 256 ಇಂಟು ಐ. ನೋಡಿ ಎ ಪ್ಲಸ್ ಬಿ ಐ ಫಾರ್ಮಲ್ಲಿ ಬಂತು. ಎ ಅಂತಂದರೆ 0, ಬಿ ಅಂದರೆ 1 by 256. ಇನ್ನು ಇಲ್ಲಿ ಎ ಅಂದರೆ 5 by 8, ಬಿ ಅಂದರೆ 0. ನೋಡಿ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ z ಈಕ್ವಲ್ ಟು ಎ ಪ್ಲಸ್ ಬಿ ಐ, ಈ ಫಾರ್ಮಲ್ಲಿ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ ಅಂತಂದರೆ ಬರೀ ರಿಯಲ್ ಪಾರ್ಟ್ ಮಾತ್ರ ಎಕ್ಸಿಸ್ಟ್ ಆಗಿದ್ರೆ, ಇಫ್ z ಈಕ್ವಲ್ ಟು ಎ ಅಂದರೆ ಇಲ್ಲಿ ಬಿ ಏನಾಗಿರುತ್ತೆ, 0 ಆಗಿರುತ್ತೆ. ಇಫ್ ಬಿ ಈಕ್ವಲ್ಸ್ ಟು 0 ದೆನ್ ಕಾಂಪ್ಲೆಕ್ಸ್ ನಂಬರ್ ವಿಲ್ ಬಿ ಆಫ್ ದ ಫಾರ್ಮ್ z ಈಕ್ವಲ್ ಟು ಎ. ಈ ರೀತಿ ಒಂದು ಕಾಂಪ್ಲೆಕ್ಸ್ ನಂಬರ್ ಇದ್ದರೆ ಇದನ್ನ ಪ್ಯೂರ್ಲಿ ರಿಯಲ್ ಕಾಂಪ್ಲೆಕ್ಸ್ ನಂಬರ್ ಅಂತ ಕರೀತಾರೆ. ಪ್ಯೂರ್ಲಿ ರಿಯಲ್ ಕಾಂಪ್ಲೆಕ್ಸ್ ನಂಬರ್ ಅಂತ ಕರೀತಾರೆ. ಇಫ್ ಎ ಈಸ್ ಈಕ್ವಲ್ ಟು 0 ದೆನ್ ಕಾಂಪ್ಲೆಕ್ಸ್ ನಂಬರ್ ವಿಲ್ ಬಿ ಆಫ್ ದ ಫಾರ್ಮ್, ಇಲ್ಲಿ 0 ಆಗಿಬಿಡ್ತದೆ, ಐ ಟೈಮ್ಸ್ ಬಿ ಅಥವಾ ಬಿ ಐ ಫಾರ್ಮಲ್ಲಿ ಇರುತ್ತೆ. ಈ ಫಾರ್ಮಲ್ಲಿ ಇದ್ದರೆ ಅದನ್ನು ಪ್ಯೂರ್ಲಿ ಇಮ್ಯಾಜಿನರಿ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತಾರೆ. ಅದು ಪ್ಯೂರ್ಲಿ ರಿಯಲ್, ಇದು ಪ್ಯೂರ್ಲಿ ಇಮ್ಯಾಜಿನರಿ. ಸೊ ಇಲ್ಲೇನು ಫಸ್ಟ್ ಕ್ವಶನ್ ಬಂತಲ್ಲ, ಇದು ಪ್ಯೂರ್ಲಿ ರಿಯಲ್. ಇಲ್ಲಿ ಸೆಕೆಂಡ್ ಕ್ವಶನ್ ಬಂದಿರೋದು ಪ್ಯೂರ್ಲಿ ಇಮ್ಯಾಜಿನರಿ ಸೊಲ್ಯೂಷನ್.